ನೀವು ಹೇಳಿದ್ರಿ ಕಾರ್ಯಪ್ಪ ಅವರ ಒಂದು ವೈಖರಿ ನೋಡಿದಾಗ ರೋಮಾಂಚನವಾಗಿ ಅಲ್ಲಿಂದ ಇನ್ನೂ ನಾನು ಉತ್ಸುಕನಾದೆ ಅಂತ. ಅಲ್ಲಿಂದ ನೀವು ಟ್ರೈನಿಂಗ್ ಪೀರಿಯಡ್ ಹೋದ ನಂತರ ಅಲ್ಲಾದಂತ ಒಂದು ಅನುಭವ, ಅಲ್ಲಿ ಅನುಭವ ಅಂತಿಲ್ಲ. ಈಗ ಏನಂತ ಹೇಳಿದ್ರೆ ಅನುಭವಗಳನ್ನು ಹೇಳ್ಬೋದು, ಸಾವಿರಾರು ಅನುಭವಗಳನ್ನು ಹೇಳ್ಬೋದು. ನಮ್ಮ ಸೇನೆಯಲ್ಲಿ ವಿವಿಧ ಅಂಗ ಇದೆ. ಎಲ್ಲ ಅಂಗಗಳು ಒಂದು ಮನೆ ಹೇಗೆಯೋ ಆ ಮನೆಯಲ್ಲಿ ಒಂದು ಕಂಪನಿ ಹೇಗೆಯೋ ಆ ಮನೆಯಲ್ಲಿ ಎಲ್ಲರೂ ಇರಬೇಕು. ತಂದೆ ತಾಯಿ ಮಕ್ಕಳು, ಮನೆ ಬೇಕು, ಈಗ ಜಮೀನು ಬೇಕು, ಕೆಲಸ ಮಾಡಲಿಕ್ಕೆ ಪ್ರತಿ ಒಂದು ಹತ್ಯಾರ ಬೇಕು. ಎಲ್ಲ ಸೇರಿದರೆ ಒಂದು ಸೇನೆ ಆಗೋದು. ಈಗ ಅಂತ ನಮ್ಮಲ್ಲಿ ಬೇಕಾದಷ್ಟು ಸೇನೆ ಅಂಗಗಳಿವೆ. ಒಂದೇ ಅಂಗ, ಈಗ ಆರ್ಟ್ಲರಿ ಒಂದೇ ಸೇರಿದರೆ ನಾವು ಯುದ್ಧ ಮಾಡೋಕ್ಕಾಗಲ್ಲ. ಎಲ್ಲವೂ ಬೇಕು. ಎಲ್ಲಂದರೆ ಇಂಜಿನಿಯರ್ಸ್ ಬೇಕು, EME ಬೇಕು, ಆರ್ಡಿನೆನ್ಸ್ ಬೇಕು, ಆರ್ಟ್ಲರಿ ಬೇಕು, ಇನ್ಫೆಂಟ್ರಿ ಬೇಕು, ಇದು BRO ಬೇಕು. ಹೀಗೆ ಅದ್ರ ತುಂಬ ಅಂಗಗಳು ಎಲ್ಲ ಸೇರಿ ಎಲ್ಲ ಒಂದು, ಈಗ ಸಿಗ್ನಲ್ ಬೇಕು, ಅದೆಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಸೇನೆ ಆಗೋದು. ಈಗ ನಾನು ಆರ್ಟ್ಲರಿಗೆ ಬಂದೆ, ಆರ್ಟ್ಲರಿ OPR ಅಂತ. ನಂದು ಒಂದು ಇದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ನಮ್ಮ ಪ್ರೈಮರಿ ಶಾಲೆಯ ಶಿಕ್ಷಣದ ವೇಳೆ ಇಲ್ಲಾಂದರೆ ಪ್ರೌಢ ಶಿಕ್ಷಣ, ಇಲ್ಲಾಂದರೆ ಪದವಿ ಪೂರ್ವ ಶಿಕ್ಷಣದ ಸಮಯದಲ್ಲಿ ನಮಗೆ ಭಾರತೀಯ ಸೇನೆ ಅಥವಾ ಸೇನೆಯ ಬಗ್ಗೆ ಒಂದು ಸಬ್ಜೆಕ್ಟನ್ನು ಇಟ್ಟು ಬೋಧನೆ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈಗ ನಾವು ನೋಡ್ತಾ ಇದ್ದೇವೆ, ಈಗ ಫಿಸಿಕ್ಸ್ ಅಥವಾ ಇದು ಸೈನ್ಸ್ ಅಂತೆ, ಹಿಸ್ಟ್ರಿ ಅಂತೆ, ಸೋಸಿಯಾಲಜಿ ಅಂತೆ, ಈಗ ಎಲ್ಲ ಸಬ್ಜೆಕ್ಟ್ಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾರು ಇದರಲ್ಲಿ ನಿಪುಣರಾದರೂ ಸಹ ಅದರ ಸೇವೆ ಸಿಗೋದು ಕಮ್ಮಿ. ಒಬ್ಬ ಡಾಕ್ಟರ್ ಆಗ್ಬೋದು, ವೈದ್ಯರಾಗ್ಬೋದು, ಅವರಿಗೆ ಇಂಟ್ರೆಸ್ಟ್ ಇರುವರು, ಇಂಜಿನಿಯರ್ ಆಗಬೇಕು ಆದರೆ ಭಾರತೀಯ ಸೇನೆ ಅಥವಾ ಸೇನೆಯ ಬಗ್ಗೆ, ಅದೇ ಭೂಸೇನೆ ಇದೆ, ವಾಯುಸೇನೆ ಇದೆ, ನೌಕಾ ಸೇನೆ ಇದೆ, ಅರೆ ಸೇನಾ ಪಡೆಗಳಿದೆ, ಅದರ ಬಗ್ಗೆ ಒಂದು ಮಾಹಿತಿಯನ್ನು, ಒಂದು ಸಬ್ಜೆಕ್ಟನ್ನು ಮಾಡಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಇದು ಮನದಟ್ಟುತ್ತೆ. ಮತ್ತು ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಇದು ಏನಾಗುತ್ತೆ ಅಂದರೆ, ನಾವು ಸೇನೆಗೆ ಸೇರಬೇಕು, ಆಗಿನ ಸಮಯದಲ್ಲಿ ಯಾವ ವೇಕೆನ್ಸಿ ಇದೆ ಅಥವಾ ರಿಕ್ರೂಟ್ಮೆಂಟ್ ನಡೀತದೆ, ಆವಾಗ ಅವರಿಗೆ ಅಲ್ಲಿ ಯಾವುದಕ್ಕೆ ಬೇಕೋ ಅದನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಒಂದು ಎಜುಕೇಷನ್ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ. ಒಂದು ಎಜುಕೇಷನ್ ಸ್ವಲ್ಪ ಕಡಿಮೆ ಇದ್ದರೆ ಫಿಸಿಕಲ್, ಎಲ್ಲರೂ ಫಿಸಿಕಲ್ ಪಾಸ್ ಆದಮೇಲೆ ಆಗೋದು. ಆದರೂ ಯಾವ ಅದೃಷ್ಟಕ್ಕೆ ಯಾವ ವಿಂಗಿಗೆ ಹೋಗ್ತಾರೆ ಅಂತ ಗೊತ್ತಾಗಲಿಲ್ಲ, ಯಾವ ಟ್ರೇಡಿಗೆ ಹೋಗ್ತಾರೆ, ಯಾವ ಇದಕ್ಕೆ ಹೋಗ್ತಾರೆ ಅಂತ. ಈಗ MBG ಹೋಗ್ತಾರೋ, ಇನ್ಫೆಂಟ್ರಿಗೆ ಹೋಗ್ತಾರೋ, ಸಿಗ್ನಲ್ಗೆ ಹೋಗ್ತಾರೋ, EMEಗೆ ಹೋಗ್ತಾರೋ, ಆರ್ಟ್ಲರಿಗೆ ಹೋಗ್ತಾರೋ, ಆರ್ಮಡಿಗೆ ಹೋಗ್ತಾರೋ ಗೊತ್ತಾಗಲ್ಲ ಅಲ್ಲಿ ಹೋದ್ಮೇಲೆ. ಅಥವಾ ಇಲ್ಲಿ ರಿಕ್ರೂಟ್ಮೆಂಟ್ ಅಲ್ಲಿ ಹೋದ್ಮೇಲೆ ಅವರ ಮನಸ್ಸಿಗೆ ನಾಟಬೇಕು, ನಾನು ಇಂಥದಕ್ಕೆ ಬಂದಿದ್ದೀನಿ, ಇಂಥದ್ದೇ ಇದಾಗಬೇಕು ಅಂತ. ಹೀಗೆ ಒಂದು ಪೀಠಿಕೆ ಇರಬೇಕು. ಅದು ಮುಂದಾಲೋಚನೆಯನ್ನು ನಮ್ಮ ಸರ್ಕಾರ ಆಗಲಿ, ಸೇನೆ ಆಗಲಿ, ಈಗ ಸೇನೆ ಶಾಲೆಗಳಿದೆ, ಬೇಕಾದಷ್ಟು ಸೇನೆ ಶಾಲೆಗಳಿದೆ, ಅಲ್ಲಿ ಹೋಗಿ ಕರ್ಕೊಂಡೋಗಿ ಅದು ಯಾರಿಗೆ ಎಲಿಜಿಬಿಲಿಟಿ ಇದೆ, ಯಾರು ಪುಷ್ ಮಾಡ್ತಾರೆ ಅವರಿಗೆ ಸಿಗುತ್ತೆ. ಬೇಕಾದಷ್ಟು ನಮ್ಮ ಯುವಕರಿದ್ದಾರೆ, ಯುವಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯುವತಿಯರನ್ನು ಒಂದು ಮನದಟ್ಟು ಮಾಡಬೇಕಂತ ಆದರೆ ಅದು ಶಿಕ್ಷಣದ ಮೂಲಕ ಒಂದು ಸಬ್ಜೆಕ್ಟನ್ನು ರಾಜ್ಯ ಸರ್ಕಾರ ಆಗಲಿ, ಭಾರತೀಯ ಇದು ಸರ್ಕಾರ, ಇದು ದೇಶದ ಒಂದು ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಮಾಡಿದರೆ ನನಗೆ ಉತ್ತಮ ಅಂತ ಆಗುತ್ತೆ. ಆಮೇಲೆ ನೀವು ಕೇಳಿದಾಗ ನಾನು 6 ತಿಂಗಳು ನಮಗೆ ಮೊದಲಂತ ಹೇಳಿದ್ರೆ ಯಾವುದೇ ಟ್ರೇಡ್ ಬಗ್ಗೆ ಅಲ್ಲಿ ಅಷ್ಟು ಇದು ತರಬೇತಿ ಕೊಡಲ್ಲ. 6 ತಿಂಗಳು ಫಿಸಿಕಲ್ ಫಿಟ್ನೆಸ್ಸಲ್ಲಿ ತುಂಬ ಇರುತ್ತದೆ. ಅದನ್ನು ನಿಮಗೆ ಹೇಗೆ ವಿವರಣೆ ಮಾಡೋದು ಅಂತ ಹೇಳಿದ್ರೆ, ಈಗ ಫಿಸಿಕಲ್ ಅಂದರೆ ಓಡೋಕೆ ಗೊತ್ತಿರಬೇಕು, ಜಂಪ್ ಮಾಡೋಕೆ ಗೊತ್ತಿರಬೇಕು, ಸ್ವಿಮ್ಮಿಂಗ್ ಗೊತ್ತಿರಬೇಕು, ಆಮೇಲೆ ಇದು ಕಷ್ಟದ ಆಪ್ಟಿಕಲ್ಸ್ ಇರ್ತದೆ, ಅದನ್ನೆಲ್ಲ ಅದರಲ್ಲೂ ಕೆಸರು ಇರ್ತದೆ, ಬೆಟ್ಟ ಇರ್ತದೆ, ಆಮೇಲೆ 10 ಕಿಲೋಮೀಟ್ರ್ ಓಡೋದು ಇರುತ್ತೆ, 40 ಕಿಲೋಮೀಟ್ರ್ ಓಡೋದು ಇರ್ತದೆ. ಹೀಗೆ ಅಲ್ಲಿ ಟ್ರೈನಿಂಗ್ ಆಗುತ್ತೆ. ಅದರ ಜೊತೆಗೆ ರೈಫಲ್, ಆವಾಗ 7.62 SLR ಇತ್ತು, ಇವಾಗ AK-47. ಈಗೆಲ್ಲ ಆಧುನೀಕರಣ ಆಗಿದೆ. ಆಧುನೀಕರಣದ ಮೇಲೆ ಯಾವ ಹತ್ಯಾರ ಇದೆ ಅಂತ ನಮಗೆ ಗೊತ್ತಿಲ್ಲ, ಇದೆ ಕೇಳಿದ್ವಿ. ಆಮೇಲೆ LMG ಗನ್ನು ಅಲ್ಲಿ ಅದೇ ಹೇಳಿದ್ದು. ಈಗ ನಾವು ಆರ್ಟ್ಲರಿ ಹೋದ್ಮೇಲೆ ಬೇಸಿಕ್ಕಾಗಿ ಹೇಗೆ ಇದು ಉಪಯೋಗ ಮಾಡಬೇಕು, ಇದು ಗನ್ನನ್ನು ಹೇಗೆ ಉಪಯೋಗ ಮಾಡಬೇಕು, ಗನ್ನನ್ನು ಹೇಗೆ ಬಿಚ್ಚಬೇಕು, ಅದನ್ನು ಯಾಕೆ ಜೋಡಣೆ ಮಾಡಬೇಕು, ಅದು ಒಂದು ಬದಿಯಲ್ಲಿ ತಿಂಗಳಿಗೆ ಒಂದು ಸಲ ಫೈರಿಂಗ್ ರೇಂಜಿಗೆ ಹೋಗಿ ಅದನ್ನು ಪ್ರಾಕ್ಟೀಸ್ ಕೊಡ್ತಾರೆ, ತರಬೇತಿ ಕೊಡ್ತಾರೆ, ಅದು ಒಂದು ಬದಿ. PT ಪೀರಿಯಡ್ ಅದು ಬೇರೆ ಇರ್ತದೆ.
ಆಮೇಲೆ ಡ್ರಿಲ್ಗೆ ಬೇರೆ ಯೂನಿಫಾರ್ಮ್ಗಳು ಇರುತ್ತದೆ, ಅದಕ್ಕೆ ತರಬೇತಿ ಬೇರೆ ಇರ್ತದೆ. ಅಸಾಲ್ಟ್ ಕೋರ್ಸ್ ಅಂತ ಇರುತ್ತದೆ, ಅದನ್ನು ಮಾಡಬೇಕು. ಹೀಗೆ ವಿವಿಧ ತರಬೇತಿ 6 ತಿಂಗಳು ನಡೀತದೆ. 24 ಗಂಟೆನೂ ತರಬೇತಿ ಅಂತ ನಮ್ಮ ಲೆಕ್ಕದಲ್ಲಿದೆ. ಈಗ ಇಲ್ಲಿ ಹೇಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗಿಗಳು ನಮಗೆ 10 ಗಂಟೆಯಿಂದ 5 ಗಂಟೆಗೆ ಮಾಡಿಬಿಟ್ರೆ ನಮ್ದು ಮುಗ್ದೋಯ್ತು ಅಂತ ಇಲ್ಲ. ಸೇನೆಯಲ್ಲಿ ಹಾಗೆ ಇಲ್ಲ. ಸೇನೆಗೆ ಸೇರಿದವನು 24 ಗಂಟೆ ಅವನು ಡ್ಯೂಟಿಯಲ್ಲಿ ಇರ್ತಾನೆ. ಅವನು ಯಾವ ಹೊತ್ತಿಗೆ ಏನೇ ಆಜ್ಞೆ ಬಂದರೂ ಅದನ್ನು ಪಾಲಿಸಬೇಕು, ಮತ್ತು ಪಾಲಿಸುವಂತ ಆಗಬೇಕು. ಅದು 6 ತಿಂಗಳ ಮಟ್ಟದಲ್ಲಿ ನಮ್ಮದು ಹೇಗೆ ಇರ್ತದೆ, ಒಂದು ಈಗ ಗಿಡವಾಗಿ ಬಗ್ಬೇಕಲ್ಲ, ಅದು ಗಿಡವಾಗಿ ಅಲ್ಲಿ ಬಗ್ಸ್ತಾರೆ. ಆವಾಗ ಅವರ ಶರೀರ ಎಲ್ಲ ಅದಕ್ಕೆ ಹೊಂದಿಕೊಳ್ಳುತ್ತೆ, ಮನಸ್ಸು ಹೊಂದಿಕೊಳ್ಳುತ್ತೆ, ಫಿಟ್ನೆಸ್ ಬರುತ್ತೆ. ಅಲ್ಲಿಗೆ ಒಂದು ಅಡೂತಿಯಾಗಿ ಅವನು ಆರ್ಮಿಗೆ ಒಂದು ಫಿಟ್ ಆದ ಅಂತ ಬರ್ತದೆ. ಅಲ್ಲಿ ತುಂಬ ಟ್ರೈನಿಂಗ್ಗಳು ಇವೆ. ಆ ಬೇಸಿಕ್ ಆದಮೇಲೆ ಒಂದು 15 ದಿವಸ ರಜೆ ಕೊಡ್ತಾರೆ. ರಜೆ ಕೊಟ್ಟು ಬಂದಮೇಲೆ ಅಲ್ಲಿ ಯಾವ ಟ್ರೇಡ್ ಮೇಲೆ ನಿಮಗೆ ಬೇಸಿಕ್ ಇದ್ದೇ ಇರುತ್ತೆ. ಬೆಳಗಿನ ಜಾವ ಈಗ ನಾವು ಬೇಸಿಕ್ ಟ್ರೈನಿಂಗ್ 6 ತಿಂಗಳಲ್ಲಿ ರಾತ್ರಿ 12 ಗಂಟೆಗೆ ಎದ್ದೇಳಬೇಕು, ಅಥವಾ 5 ಗಂಟೆಗೆ ಎದ್ದೇಳಬೇಕು, 6 ಗಂಟೆಗೆ ಎದ್ದೇಳಬೇಕು. ಊಟ ಬಂತು ಬಿಡ್ತು ಅದು ಸೆಕೆಂಡ್ರಿ. ನೀವು ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗಿನ ತಂದೆ ತಾಯಿಗಳು, ಈಗಿನ ಮಕ್ಕಳು ಏನಂತ ಹೇಳಿದ್ರೆ, ಇಲ್ಲ ನಾನು ಇಷ್ಟೊತ್ತಿಗೆ ನಿದ್ರೆ ಮಾಡ್ತೀನಿ, ನಾನು ಮತ್ತೆ ಊಟ ಮಾಡ್ತೀನಿ, ನಾನು ಮತ್ತೆ ಸ್ನಾನ ಮಾಡ್ತೀನಿ ಅಂತ. ಇವಾಗ ಎಲ್ಲವೂ ವೇಸ್ಟ್ ಆಗಿ ಹೋಗ್ತಾ ಇದೆ ನಮ್ಮಲ್ಲಿ. ಅದು ಏನು ವೇಸ್ಟ್ ಅಂತ ಮತ್ತೆ ಹೇಳ್ತೀನಿ. ಆದರೆ ಅಲ್ಲಿ ಹಾಗೆಲ್ಲ ಆ ಡಿಸಿಪ್ಲಿನ್ ಹೇಗೆ ಅಂತ. ಈಗ ನಮಗೆ ನಾವೀಗ ಬಟ್ಟೆ ಹಾಕುವ ಡಿಸಿಪ್ಲಿನ್ ಹೇಗೆ, ಅದಕ್ಕೆ ಅಲ್ಲಿ ಕೊಡುವಂಥ ಯಾವುದೇ ಉಡುಪುಗಳಿದೆ, ಉಡುಪನ್ನು ಆಗಿನ ಕಾಲದಲ್ಲಿ ಬ್ಲ್ಯಾಂಕ್ ಸ್ಟಾರ್ಚ್ ಮಾಡಿ ಒಗೆದು ಸ್ಟಾರ್ಚ್ ಮಾಡಿ ಇಸ್ತ್ರಿ ಮಾಡಿ ಹಾಕ್ಬೇಕಿತ್ತು. ಒಂದೇ ರಿಂಕಲ್ಸ್ ಬರಬಾರ್ದು, ಆ ರೀತಿ ಡಾಂಗಿರಿ ಇರ್ತಿತ್ತು. ಈಗಿನ ಕಾಲದಲ್ಲಿ ಹೇಗೆ ಟೆರಿಕಾಟ್ ಇದೆ, ಇಸ್ತ್ರಿ ಮಾಡಿದ್ರೆ ಏನು ಬಿಟ್ರೆ ಏನು ಅಂತ. ಆಮೇಲೆ ಶೂಸ್ ಎಲ್ಲ ಆಮಿನೇಷನ್ ಶೂಸ್ ಇದೆ, ಆಮೇಲೆ PT ಶೂಗಳು ಕೊಡ್ತಾರೆ. ಹೇಗೆ ಶೂಸ್ಲೆಸ್ ಹೇಗೆ ಕಟ್ಟಬೇಕು, ಶೂ ಅಲ್ಲಿ ಕೆಳಗೆ 13 ಆಣಿಗಳು ಹೊಡಿತಾರಲ್ಲ, ಆಳಗಳು ಹೊಡೆದಿರ್ತಾರೆ, ಅವಳು ಪರ್ಫೆಕ್ಟ್ ಇರಬೇಕು. ಅದಕ್ಕೆ ಶೂಸ್ ಕಟ್ಟಿದ ಮೇಲೆ ಸಾಕ್ಸ್ ಹೇಗೆ ಮಡಚಬೇಕು, ಆಮೇಲೆ ಚಡ್ಡಿ ಹೇಗೆ ಧರಿಸ್ಬೇಕು, ಒಳ ಚಡ್ಡಿ ಹೇಗೆ ಧರಿಸ್ಬೇಕು, ಬನಿಯನ್ ಹೇಗೆ ಧರಿಸ್ಬೇಕು, ಶರ್ಟ್ ಹೇಗೆ ಧರಿಸ್ಬೇಕು, ಮೆಡಲ್ ಹೇಗೆ ಹಾಕಬೇಕು, ಲೈನ್ ಹೇಗೆ ಬೇಕು, ಪಿತ್ತಿ ಹೇಗೆ ಹಾಕಬೇಕು. ಈ ಪ್ರತಿಯೊಂದು ಹಂತಗಳನ್ನೆಲ್ಲ ಅಲ್ಲಿ ದಿನ ಕಲಿತಾ ಹೋಗ್ತೀವಿ. ಇಷ್ಟು 6 ಗಂಟೆಗೆ ಇಂಥ ಗ್ರೌಂಡಲ್ಲಿ ಹೀಗೆ ಹೋಗ್ಬೇಕು, ಹೀಗೆ ಟ್ರೈನಿಂಗ್ ಇದೆ. ಅದನ್ನು 1 ವಾರದ ಪ್ರೋಗ್ರಾಮು, 15 ದಿವಸ ಪ್ರೋಗ್ರಾಮ್ಗಳು ಆಯಾಯ ಟ್ರೈನಿಂಗ್ ಸೆಂಟ್ರ್. ಒಂದು ದೊಡ್ಡ ಟ್ರೈನಿಂಗ್ ಸೆಂಟರ್ ಅಂದರೆ ಈಗ ಆರ್ಟ್ಲರಿ ನಾಸಿಕಲ್ಲಿ ಇದೆ, ಹೈದರಾಬಾದಲ್ಲಿದೆ. ನಾಸಿಕ್ನಲ್ಲಿ ಲಕ್ಷಾಂತರ ಇದು ಹುಡುಗರು ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಇನ್ಸ್ಟ್ರಕ್ಟರ್ ಇರ್ತಾರೆ, ಅದಕ್ಕೆ ಸರಿಯಾಗಿ ಬೇರೆ ವಿಂಗ್ ಮಾಡಿರ್ತಾರೆ. ಡ್ರೈವಿಂಗ್ ಲೈನಲ್ಲಿ ಯಾರು, ಇದು ಆಪರೇಟರ್ ಲೈನಲ್ಲಿ ಯಾರು, OFC ಲೈನಲ್ಲಿ ಯಾರು, ಆಮೇಲೆ ಇದು ಸರ್ವೆ ಲೈನಲ್ಲಿ ಯಾರು, ಗನ್ನರ್ ಯಾರು, ಅದರದ್ದು ವಿಂಗೇ ಬೇರೆ ಬರ್ತದೆ. ಅದಕ್ಕೆ ಟ್ರೈನಿಂಗ್ ಇದೆ. ಬೇಸಿಕ್ಗಳು ಆದರೂ ಅದರದ್ದು ಟ್ರೈನಿಂಗ್ ಹಾಗೆ ಬೇರೆ ಇರ್ತದೆ ಎಲ್ಲ. ಹಾಗಾಗಿ ಬೇಸಿಕ್ನಲ್ಲಿ ಇನ್ನೂ ಹೇಳೋಕ್ಕೋದ್ರೆ ತುಂಬ ಉಂಟು. ಕೊನೆಗೆ ಗೊತ್ತಾಗುತ್ತೆ, ನಾನು ಇದನ್ನು ಮಾಡಬೇಕು, ನಾನು ಮಾಡಿದವನು ಆಗಿದ್ದೀನಿ ಅಂತ ಹೇಳುವಾಗ. ಮತ್ತು ಅಡ್ವಾನ್ಸ್ ಟ್ರೈನಿಂಗ್ ಬಂದಾಗ ಟ್ರೇಡ್, ಈಗ ಟ್ರೇಡ್ ಹೇಳಿದೆ, ನಾನು ಹೇಳಿದೆ ಈ ಟ್ರೇಡಲ್ಲಿ ಕ್ಲಾಸ್ಗಳು ಇರುತ್ತವೆ. ಆಮೇಲೆ ಫಿಸಿಕಲ್ ಟ್ರೈನಿಂಗು ಇರುತ್ತೆ, 2 ಕಂಬೈಂಡ್ ಆಗಿರ್ತದೆ. ಅದರ ಮಧ್ಯೆ ರಾತ್ರಿ ಡ್ಯೂಟಿ ಹೇಗೆ ಏನು ಅಂತೆಲ್ಲ ಇದು ಮಾಡಬೇಕು. ಆಮೇಲೆ ಕೊನೆ ಹಂತಕ್ಕೆ ಬರುವಾಗ ನೀರು ಊಟ ಇಲ್ಲದೆ ಬೆಳಿಗ್ಗೆನ ಒಂದು 5 ಗಂಟೆಗೆ ರೈಫಲು ಒಂದು 40 kg ಭಾರ ಎತ್ತುಕೊಂಡು 45 ಕಿಲೋಮೀಟ್ರ್ ನಡಿಬೇಕು. ನೀರು ಇರ್ತದೋ ಬಿಡ್ತದೋ ಅದು ಸೆಕೆಂಡ್ರಿ. ಈ ರೀತಿ ಆ ಟ್ರೈನಿಂಗ್ ಆಗುತ್ತೆ. ಟ್ರೈನಿಂಗ್ ಆಗಿ ಕೊನೆ ಹಂತಕ್ಕೆ ಬರುವಾಗ ನಾವೆಲ್ಲದಲ್ಲಿ ಪಾಸ್ ಆಗಬೇಕು. ನೀವು ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಮನ್ನು ಕಳಿಸಲ್ಲ. ಒಟ್ಟಿಗೆ ನಾವು ಒಂದೊಂದು ಸ್ಕ್ವಾಡ್ ಅಂತ ಮಾಡಿರ್ತಾರೆ, 10 ಜನರದ್ದು, 12 ಜನರದ್ದು, 15 ಜನರದ್ದು ಅಂತ 1000 ಸ್ಕ್ವಾಡ್ ಇರ್ತದೆ. ಅದಕ್ಕೆ ಪ್ರೋಗ್ರಾಮ್ ಇರುತ್ತದೆ. ಒಂದು ಬದಿಯಿಂದ ಅವ್ರನ್ನ ಟ್ರೈನಿಂಗ್ ಮಾಡಿ ಕಳಿಸ್ತಾರೆ. ಕಸಂ ಪಿರಿಯಡ್ ಅಂತ ಇರ್ತದೆ, ಏನು ಪದಗ್ರಹಣ ಇರ್ತದೆ. ಅಲ್ಲಿ ಆ ಕಸಂ ಪಿರಿಯಡ್ಗೆ ಮೊದಲು ನಾವು ನಮ್ಮ ಟ್ರೇಡ್, ಅದು ಫಿಸಿಕಲ್ ಆ್ಯಕ್ಟಿವಿಟೀಸೇ ಆಗಲಿ, ನಮ್ಮ ಥಿಯರಿಯಲ್ಲಿ ಆಗಲಿ, ಅದನ್ನೆಲ್ಲ ಪಾಸ್ ಮಾಡಿರಬೇಕು. ಸುಮ್ಮನೆ ಹೋಗಿದ್ದಾರೆ, ಅವನು ಬಂದುಬಿಟ್ಟಿದ್ದಾನೆ, ಅವನು ಆರ್ಮಿಯವನು ಅಲ್ಲಿ ಆಗಿದ್ದಾನೆ, ಇಲ್ಲ, ಅದೆಲ್ಲ ಪಾಸ್ ಆಗಬೇಕು. ಪಾಸ್ ಆಗಿಲ್ಲ. ಈಗ ಒಂದು ಸ್ಕ್ವಾಡಲ್ಲಿ 12 ಜನ ಇದ್ದು 3 ಜನ ಫೇಲ್ ಆಗಿಬಿಟ್ರೆ ನಮ್ಮ ಸ್ಕ್ವಾಡೇ ಫೇಲ್. 8 ಜನನು ಫೇಲೇ, ಅಥವಾ 4 ಜನ 2 ಜನ ಫೇಲ್ ಆದರೆ ಮತ್ತೆ 2 ಜನ ಮತ್ತೊಂದು 15-20 ಒಂದು ತಿಂಗಳು
ಮತ್ತು ಟ್ರೈನಿಂಗ್ ಇರುತ್ತೆ. ಹಾಗೆ ಎಲ್ಲ ಪಾಸಾಗಿ ಆದಮೇಲೆ ಕನ್ಸಮ್ ಪೀರಿಯಡ್ ಆಗಿ ಅಲ್ಲಿಂದ ನಮ್ಮನ್ನು ಯೂನಿಟಿಗೆ ಕಳಿಸ್ತಾರೆ. ಅಂದರೆ ಎಲ್ಲೆಲ್ಲಿ ಇದು ಆರ್ಮಿಯ ಯೂನಿಟ್ ಇದು ಇರ್ತದೆ ಅಲ್ಲಿಗೆ, ಬಾರ್ಡ್ರಲ್ಲಿ ಇರ್ಬೋದು, ಪೀಸ್ ಏರಿಯಾದಲ್ಲಿ ಇರ್ಬೋದು, ಅಥವಾ ಸೆಮಿ ಫೀಲ್ಡಲ್ಲಿ ಇರ್ಬೋದು, ಯಾರ್ಯಾರಿಗೆ ಹೇಗೆ ಪೋಸ್ಟಿಂಗು, ಎಲ್ಲಿ ರಿಕ್ವೈರ್ಮೆಂಟ್ ಎಷ್ಟು ಬೇಕು, ಯಾವ ಯೂನಿಟಲ್ಲಿ ಯಾವ ಟ್ರೇಡ್ ಜನರು ಬೇಕು ಅಂತ ಹೇಳೋ ಅಲ್ಲಿ ಕಳಿಸ್ತಾರೆ. ಈಗ ಅದು ಒಂದು ಪ್ರೋಸೆಸ್ ನಡೀತಾ ಇದೆ. ನಾವು ತುಂಬ ವರ್ಷ ಆಯಿತು. ಈಗ ಹೇಗೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಆದರೆ ಡಿಸಿಪ್ಲಿನ್, ಶಿಸ್ತು ಮುಖ್ಯ. ಶಿಸ್ತು, ಸಮಯ ಪ್ರಜ್ಞೆ ನಾನು ನನ್ನದು ಯಾವುದೇ ವಸ್ತುಗಳನ್ನು ಹಾಳು ಮಾಡದೆ ನಾವು ಹಿರಿಯವರಿಗೂ ಕಿರಿಯವರಿಗೂ ಬೆಲೆ ಕೊಟ್ಟು ನಾವು ಶಿಸ್ತಾಗಿ ನಡೆದರೆ ನಮ್ಮ ಜೀವನ ಉತ್ತಮ ಆಗುತ್ತೆ. ಇದೊಂದು ಆರ್ಮಿಯ ಒಂದು ಬೇಸಿಕ್ ಅಷ್ಟೇ.